ಮಾಡ್ಕೊಂಡು ಹೋಗ್ಬೇಕು ಕಣವ, ಇರೋ ತನಕ ನಿಂದು ಆ ಮನೆ ಅಂತ ಹೇಳಿ ಕಳಿಸ್ತಾರೆ. ಬಟ್ ಅದೇ ಪೂಜಾ ಮಸಾಲ ಪೌಡರ್ ಅಂದರೆ ಹೋಮ್ ಮೇಡ್ ಪೌಡರಿಂದ ಇವತ್ತು ನಾನು ಆ್ಯಕ್ಚುಲಿ ಧನಿಯಾ ಪೌಡರ್, ಖಾರ ಪೌಡರಿಂದ ಒಂದು ಬೇಳೆ ರಸಮ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ 2 ಲೋಟ ಬೇಳೆನ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ನಾನು. ಯಾಕೆಂದರೆ ಕುಕ್ಕರಲ್ಲಿ ಚೆನ್ನಾಗಿ ಬೇಳೆನ ಬೇಯಿಸ್ಕೊಳ್ಬೇಕು. ಸೊ ಬೇಳೆ ಜೊತೆಗೆ ಏನೆಲ್ಲ ಹಾಕ್ತೀನಿ ಅಂತ ಬೇಳೆನ ಚೆನ್ನಾಗಿ ನೀರು ಹಾಕಿ ತೊಳ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇದು ನಾಟಿ ಬೇಳೆ, ಅದಾಗಿರೋದ್ರಿಂದ ಸಿಪ್ಪೆಗಳಿದೆ, ಅದಕ್ಕೆ ತೊಳ್ಕೊಳ್ತಾ ಇದ್ದೀನಿ. ತೊಳ್ಕೊಂಡು ಇವಾಗ ಸ್ಟವ್ ಹಚ್ಚಿ ಒಲೆ ಮೇಲೆ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಅಂತಂದರೆ ಈರುಳ್ಳಿ, ಟೊಮೊಟೊನ ಸ್ವಲ್ಪ 1-2 ಹಸಿಮೆಣ್ಸಿನ್ಕಾಯಿ ಬೇಕಂದರೆ ಹಾಕ್ಕೊಳ್ಬೋದು, ಅದ್ರ ಜೊತೆಗೇ ಹಾಕ್ಕೊಳ್ತೀನಿ ಹಚ್ಬಿಟ್ಟು. ಸೊ ಅದ್ರ ಜೊತೆಗೆ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡ್ರೆ ನಿಮಗೆ ಬೇಳೆ ತುಂಬ ಟೇಸ್ಟಾಗಿ ರಸಮ್ ಬರುತ್ತೆ. ಸೊ ಹಾಗಾಗಿ ನಾನು ಇಷ್ಟನ್ನು ಬೇಳೆ ಜೊತೆಗೇ ಕೂಗಿಸ್ಕೊಳ್ತೀನಿ. ನೋಡಿ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಹಾಕ್ಬಿಟ್ಟು 3 ವಿಸಲ್ ಕೂಗಿಸ್ಕೋಬೇಕು. 1 ವಿಸಲ್ ಆದರೆ ಫುಲ್ಲು ಸ್ಮ್ಯಾಶ್ ಆಗೋಲ್ಲ. ಸೊ ನಾಟಿ ಬೇಳೆ ಆಗಿರೋದ್ರಿಂದ ಸಿಪ್ಪೆ ಮೇಲೆ ಬಂದಿದೆ. ಸೊ ನೀವೇ ನೋಡ್ತಾ ಇದ್ದೀರಾ. ಹಾಗೆ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ತೀನಿ. ಕೆಲವೊಂದೊಂದು ಸರಿ ಒಂದು ಸುತ್ತು ರುಬ್ಕೊಂಡ್ರೂ ಚೆನ್ನಾಗಿರುತ್ತೆ, ಬಟ್ ಫುಲ್ಲು ಸ್ಮ್ಯಾಶ್ ಆದರೆ ಚೆನ್ನಾಗಿರಲ್ಲ ಟೇಸ್ಟು ಅನ್ನೋದಕ್ಕೋಸ್ಕರ ಕೈಯಲ್ಲೇ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೀವು ಕೂಡ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ನಾನು ಕೊಡ್ತಾ ಇರೋದು ತುಂಬ ಈಸಿ ಟಿಪ್ಸು. ಎಲ್ಲರಿಗೂ ಮಿಕ್ಸಿ ಬೇಕು ಅನ್ನೋದೇನಿಲ್ಲ. ಸ್ವಲ್ಪ ಮಿಕ್ಸಿಗೆ ಜೀರಿಗೆ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಜೊತೆಗೆ ಮೆಣಸು ಹಾಕಿಬಿಟ್ಟು ಇಷ್ಟನ್ನು ಸ್ವಲ್ಪ ದಪ್ಪಗೆ ಆಡಿಸ್ಕೊಳ್ತೀನಿ. ಅದ್ರ ಜೊತೆಗೆ ಮನೆಯಲ್ಲೇ ಮಾಡಿದಂಥ ಪೂಜಾ ಮಸಾಲ ಪೌಡರ್ನ, ಖಾರ ಪುಡಿ ಮತ್ತು ಧನಿಯಾ ಪುಡಿನ 1 ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. 2 ತುಂಬ ಟೇಸ್ಟ್ ಚೆನ್ನಾಗಿ ಬಂದಿದೆ. ನಾನು ಟ್ರೈ ಮಾಡಿದ್ದೀನಿ, ಅದಕ್ಕೋಸ್ಕರನೇ ಇವಾಗ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಅದು ಹಾಕಿ ಆಡಿಸಿಟ್ಕೊಂಡು ಒಗ್ಗರಣೆಗೆ ಸಾಸಿವೆ, ಹಾಗೆ ಜೊತೆಗೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಸ್ವಲ್ಪ 1-2 ಕಾಳು ಮೆಂತ್ಯ ಹಾಕಿದ್ರೂ ಚೆನ್ನಾಗಿರುತ್ತೆ, ಕರ್ಬೇವಿನ ಸೊಪ್ಪು ಇಷ್ಟೆಲ್ಲ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ರಸಮ್ ಟೇಸ್ಟ್. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನೀವು ಕೂಡ ಮನೇಲಿ ಮಾಡ್ಬೋದು. ಅದ್ರ ಜೊತೆಗೆ ಈರುಳ್ಳಿನೂ ಕೂಡ ಹಾಕ್ಕೊಳ್ತೀನಿ ನಾನು. ಈರುಳ್ಳಿ ಹಾಕ್ಕೊಂಡು ಹೋಮ್ ಮೇಡ್ ರಸಮ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಅಂತ ಖಂಡಿತವಾಗ್ಲೂ ಅಂದ್ಕೊಳ್ತಾ ಇದ್ದೀನಿ ನಿಮಗೆ ರಸಮ್ ಮಾಡಿರೋ ರೀತಿ. ಸೊ ನಾನು ಪುಡಿ ಯೂಸ್ ಮಾಡ್ತಿರೋದು ಹೋಮ್ ಮೇಡ್. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಅಲ್ಲೇ ಕೂಡ ಪೌಡರ್ನ ತೋರಿಸಿರ್ತೀನಿ. ನಂಬರ್ನ ಕೂಡ ನಾನು ವಿಡಿಯೋದಲ್ಲಿ ನನಗೆ ಕಮೆಂಟಲ್ಲಿ ಕಳಿಸಿ ನಂಬರ್ಸ್ನ ನಿಮಗೆ ಪರ್ಸ್ನಲಾಗಿ ಕಳಿಸ್ಕೊಡ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ನೋಡಿ, ಖಾರ ಪುಡಿ ಮತ್ತು ಧನಿಯಾ ಪುಡಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅಷ್ಟು ಆದಮೇಲೆ ಒಗ್ಗರಣೆಗೆ ಹಾಕಿ ನಾವೇನು ಸ್ಮ್ಯಾಶ್ ಮಾಡಿದ್ದೀವಲ್ಲ ಬೇಳೆನ, ಅದಕ್ಕೆ ಹಾಕ್ಬಿಟ್ಟು ರುಬ್ಬಿರೋದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ರಸಮ್ ರೆಡಿ ಆಗುತ್ತೆ. ಅದೆಲ್ಲ ಮಸಾಲೆ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಸಿಂಪಲಾಗಿ ಹೋಮ್ ಸ್ಟೈಲ್ ರಸಮ್ ಮಾಡಿದ್ದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಲೈಕ್, ಕಮೆಂಟ್, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್ ಆಲ್, ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನನಗೊಂದು ಡೌಟ್ ಇದೆ, ನಿಮ್ಮ ಹತ್ರ ಕೇಳ್ತೀನಿ. ಯಾರು ಇದನ್ನು ತಪ್ಪಾಗಿ ಭಾವಿಸ್ಬೇಡಿ. ಮದುವೆ ಆದ ಹೆಣ್ಮಕ್ಳಿಗೆ ಅಪ್ಪ ಅಮ್ಮ ಹೇಳ್ತಾರೆ, ಗಂಡನ ಮನೇಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಕಣವ, ಇರೋ ತನಕ ನಿಂದು ಆ ಮನೆ ಅಂತ ಹೇಳಿ ಕಳಿಸ್ತಾರೆ. ಬಟ್ ಅದೇ ವಿಷಯನ ಗಂಡಂದಿರಿಗೆ ಯಾಕೆ ಹೇಳಲ್ಲ? ಹೆಂಡ್ತಿ ನಿನ್ನೂ ಬರ್ತಾಳೆ, ಇನ್ನು ಅಪ್ಪ ಅಮ್ಮನೆಲ್ಲರನ್ನೂ ಬಿಟ್ಟು ನೀನು ಕೂಡ ಅವಳನ್ನ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು ಅಂತ ಯಾಕೆ ಹೇಳಲ್ಲ?